ನಮಸ್ತೆ ಎಲ್ರಿಗೂ. ಟೇಸ್ಟಿ ಮಸಾಲ ಬ್ರೆಡ್ ಟೋಸ್ಟ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಚಾಯ್ಸ್. ಇದು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಟ್ರೆ ತುಂಬ ಖುಷಿಯಾಗಿರ್ತದೆ ಹಾಗೂ ಹೆಲ್ದಿಯಾಗಿರುವಂಥ ರೆಸಿಪಿ. ಹಾಗೆಯೇ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡುವ. ತುಂಬ ಸುಲಭವಾಗಿ ಇದನ್ನು ಮಾಡ್ಬೋದು. ಸಿಂಪಲ್ಲಾಗಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು. ಮಸಾಲ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಇಲ್ಲಿ ಬ್ರೌನ್ ಬ್ರೆಡ್ಡನ್ನು ತಗೊಂಡಿದ್ದೇನೆ. ಹಾಗೆ ವೈಟ್ ಬ್ರೆಡ್ ಕೂಡ ತಗೊಳ್ಬೋದು. ಸೊ ಇದು ಹೆಲ್ದಿ ಆಗಿರ್ತದೆ ಬ್ರೌನ್ ಬ್ರೆಡ್ಡಿಂದ ಮಾಡಿಕೊಂಡ್ರೆ, ಅದಕ್ಕಾಗಿ ಬ್ರೌನ್ ಬ್ರೆಡ್ಡನ್ನು ತಗೊಂಡಿದ್ದೇನೆ. ಹಾಗೆ ಇದನ್ನು ರೆಡಿ ಮಾಡೋದಕ್ಕೆ 4 ಬ್ರೆಡ್ಡನ್ನು ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಜಾಸ್ತಿನೂ ತಗೊಳ್ಬೋದು. ಸೊ ನಮಗೆ ಇಲ್ಲಿ 4 ಬ್ರೆಡ್ ಸಾಕಾಗುತ್ತೆ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ. ಹಾಗೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಡಬೇಕಾಗುತ್ತೆ. ಈ ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ಬಟ್ರನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಈ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸಣ್ಣ ಪ್ಯಾನ್ ತಗೊಂಡಿದ್ದರಿಂದ ಇದನ್ನು ಒಂದೊಂದಾಗಿ ನಾನಿಲ್ಲಿ ಟೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನೀವು ದೊಡ್ಡ ಪ್ಯಾನ್ ಆದರೆ ಒಮ್ಮೆಲೆ ಇದನ್ನು ಹಾಕ್ಕೊಂಡು ಟೋಸ್ಟ್ ಮಾಡ್ಕೋಬೋದು. ಸೊ ಈಗ ಒಂದು ಕಡೆ ಚೆನ್ನಾಗಿ ಟೋಸ್ಟ್ ಆಗಿದೆ, ಇನ್ನೊಂದು ಕಡೆ ಅದೇ ರೀತಿ ಟೋಸ್ಟನ್ನು ಮಾಡ್ಕೋಬೇಕು. ಸೊ ಇದಾದಮೇಲೆ ನೋಡಿ ಎಲ್ಲ ಬ್ರೆಡ್ ಟೋಸ್ಟ್ ಕೂಡ ರೆಡಿ ಮಾಡ್ಕೊಂಡಿಟ್ಟಿದ್ದೇನೆ ಅದೇ ರೀತಿ. ಸೊ ನೀವಿಲ್ಲಿ ನೋಡ್ಬೋದು ಎಲ್ಲ ಟೋಸ್ಟ್ ಕೂಡ ರೆಡಿಯಾಗಿದೆ. ಈಗ ಈ ಬ್ರೆಡ್ ಟೋಸ್ಟಿಗೆ ಮಸಾಲವನ್ನು ರೆಡಿ ಮಾಡ್ಕೋಬೇಕು. ಸೊ ಇಲ್ಲಿ ಬ್ರೆಡ್ ಕೂಡ ಚೆನ್ನಾಗಿ ಟೋಸ್ಟ್ ಆಗಿದೆ, ನೀವಿಲ್ಲಿ ನೋಡ್ಬೋದು. ಈಗ ಮಸಾಲ ಮಾಡೋದಕ್ಕೆ ಅದೇ ಪ್ಯಾನನ್ನು ತಗೊಂಡು ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಎಣ್ಣೆ ಹಾಕ್ಕೊಂಡ ನಂತರ ಒಂದು ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಸೊ ನಿಮಗೆ ಜಾಸ್ತಿ ಬೇಕಿದ್ದರೂ ಕೂಡ ಹಾಕ್ಕೊಳ್ಬೋದು ಈರುಳ್ಳಿನ. ಬಟ್ ನಾನಿಲ್ಲಿ ಒಂದೇ ಈರುಳ್ಳಿನ ತಗೊಂಡಿದ್ದೇನೆ. ಅಂದರೆ ಸ್ವಲ್ಪವೇ ನಾನು ಬ್ರೆಡ್ ತಗೊಂಡಿದ್ದರಿಂದ ಅದಕ್ಕಾಗಿ ನಾನು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. ಸೊ ಇಲ್ಲಿ ಬ್ರೌನ್ ಕಲರ್ ಈರುಳ್ಳಿ ರೆಡಿಯಾಗಿದೆ. ಈಗ ಕಟ್ ಮಾಡಿಕೊಂಡಿಟ್ಟಂಥ ಒಂದು ಟೊಮೆಟೊ ಹಾಗೂ ಒಂದು ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೋದು. ಸೊ ನಿಮಗೂ ಇದು ಕೂಡ ಹಾಗೆಯೇ ಜಾಸ್ತಿ ಬೇಕಿದ್ರೂ ಕೂಡ ಟೊಮೆಟೊವನ್ನು ಹಾಕ್ಕೊಳ್ಬೋದು ಇಷ್ಟ ಇದ್ದರೆ. ಸೊ ಇದನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತು ಸ್ಮೂತ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ಸೊ ಇದು ಕೂಡ ಇಲ್ಲಿ ರೆಡಿಯಾಗಿದೆ. ಇನ್ನು ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ 1 ಸ್ಪೂನು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊಂಡು, ಇನ್ನು ಜೀರಿಗೆ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬಹುದು. ಇನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇನ್ನು ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸೊ ಇಲ್ಲಿ ಈಗ ಇದು ಮಸಾಲೆ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ತುರಿದಿರುವಂಥ ಸ್ವಲ್ಪ ಕ್ಯಾರೆಟನ್ನು ಕೂಡ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಕಟ್ ಮಾಡಿಕೊಂಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಗ್ಯಾಸ್ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ಇದನ್ನು ಮಾಡಬೇಕು. ಈಗ ಮಸಾಲ ಕೂಡ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಇನ್ನು ಈ ಮಸಾಲವನ್ನು ಟೋಸ್ಟ್ ಮಾಡಿಟ್ಟಂಥ ಬ್ರೆಡ್ಡಿಗೆ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಬ್ರೆಡ್ ಟೋಸ್ಟು ಹಾಗೆ ಮಸಾಲ ಕೂಡ ರೆಡಿಯಾಗಿದೆ. ಈಗ ಬ್ರೆಡ್ಗೆ ಮಸಾಲ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಬಟರನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಮಿಲ್ಕ್ ಮಿಸ್ಟ್ ಅವರದ್ದು ಬಟರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಈ ಬಟರ್ ತುಂಬ ಚೆನ್ನಾಗಿರ್ತದೆ, ಮಿಲ್ಕ್ ಮಿಸ್ಟ್ ಅವರದ್ದು ಬಟರ್. ಸೊ ನಾನು ಇದೇ ಬಟರನ್ನು ಯೂಸ್ ಮಾಡೋದು. ಈಗ ಈ ಬ್ರೆಡ್ಡಿಗೆ ಈ ಬಟರನ್ನು ಹಾಕ್ಕೊಳ್ಬೇಕು, ಅಂದರೆ ಹಚ್ಕೋಬೇಕು. ಎಲ್ಲ ಕಡೆಗೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರ್ತದೆ. ಒಮ್ಮೆ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೂ ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಹೆಲ್ದಿ ಆಗಿರ್ತದೆ. ಹಾಗೂ ಅವರು ಕೂಡ ತುಂಬಾ ಇಷ್ಟಪಟ್ಟು ಕೂಡ ಇದನ್ನು ತಿಂತಾರೆ. ಸಖತ್ತಾಗಿರ್ತದೆ. ಈ ಸ್ನ್ಯಾಕ್ಸ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಸೊ ಈಗ ಬಟರ್ ಹಾಕಿದ ನಂತರ ಈಗ ಇದಕ್ಕೆ ಮಸಾಲವನ್ನು ಹಾಕ್ಕೊಳ್ಬೇಕು. ಸೊ ಮಸಾಲ ಕೂಡ ಹಾಗೆಯೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲ ಹಾಕಿದ ನಂತರ ಇದಕ್ಕೆ ಇನ್ನು ಇದರ ಮೇಲೆ ಸ್ವಲ್ಪ ತುರಿದಿರುವಂಥ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ನೋಡಿ ಮಸಾಲ ಹಾಕಿದ ನಂತರ ಈಗ ಇನ್ನೊಂದು ಬ್ರೆಡ್ಡನ್ನು ಇದರ ಮೇಲೆ ಇಟ್ಟು, ಬೇಕಾದರೆ ನೀವು ಹೀಗೇ ಸರ್ವ್ ಮಾಡ್ಕೋಬೋದು. ಇಲ್ಲದಿದ್ದರೆ ಇನ್ನೊಂದು ಬ್ರೆಡ್ಡನ್ನು ತಗೊಂಡಿದ್ದಕ್ಕೆ ಇಟ್ಟು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ಇದನ್ನು ಸರ್ವ್ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಈಗ ನಾನು ಇದೇ ರೀತಿ ಇಟ್ಕೊಳ್ತಾ ಇದ್ದೇನೆ. ಇದರ ಮೇಲೆ ನಾನು ಇನ್ನು ಬ್ರೆಡ್ಡೆಲ್ಲ ಇಡಲ್ಲ, ಇದೇ ರೀತಿ ಇಟ್ಕೊಂಡು ಈಗ ಇನ್ನೊಂದು ಬ್ರೆಡ್ಡನ್ನು ಕೂಡ ಅದೇ ರೀತಿ ಬಟರನ್ನು ಹಾಕ್ಕೊಂಡು ಹಾಗೆ ಮಸಾಲವನ್ನು ಕೂಡ ಹಾಕ್ಕೊಳ್ಬೇಕು. ಸೊ ನನಗೆ ಇಲ್ಲಿ ಈ ಮಸಾಲ ಈ 4 ಬ್ರೆಡ್ಡಿಗೆ ಕರೆಕ್ಟ್ ಆಗಿದೆ. ಸೊ ನೀವಿಲ್ಲಿ ನೋಡ್ಬೋದು. ಈಗ ಎಲ್ಲ ಬ್ರೆಡ್ ಕೂಡ ಇಲ್ಲೇ ರೆಡಿ ಮಾಡ್ಕೊಂಡಿಟ್ಟಿದ್ದೇನೆ. ಸೊ ನೋಡಿ ಮಸಾಲ ಬ್ರೆಡ್ ಟೋಸ್ಟ್, ಟೇಸ್ಟಿ ಮಸಾಲ ಬ್ರೆಡ್ ಟೋಸ್ಟ್ ಸ್ನ್ಯಾಕ್ಸ್ ಬೆಸ್ಟ್ ಚಾಯ್ಸ್ ಇದು ಸ್ನ್ಯಾಕ್ಸಿಗೆ.
ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗೂ ಟೇಸ್ಟಿಯಾಗಿರ್ತದೆ. ಸೂಪರಾಗಿರುವಂಥ ಸ್ನ್ಯಾಕ್ಸ್ ಇಲ್ಲಿ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಹಾಗೂ ಹೆಲ್ದಿಯಾಗಿರ್ತದೆ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲ ಬ್ರೆಡ್ ಟೋಸ್ಟ್, ಟೇಸ್ಟಿ ಮಸಾಲ ಬ್ರೆಡ್ ಟೋಸ್ಟ್ ಸ್ನ್ಯಾಕ್ಸ್ ಬೆಸ್ಟ್ ಚಾಯ್ಸ್ ಹೇಗೆ ಮಾಡ್ಬೋದು ಅಂತ ಮನೆಯಲ್ಲಿ ಸಿಂಪಲ್ ಹಾಗೂ ಟೇಸ್ಟಿ ಹಾಗೂ ಹೆಲ್ದಿಯಾಗಿ ಮಾಡಿ ತುಂಬ ಚೆನ್ನಾಗಿರ್ತದೆ ಹಾಗೂ ಸೂಪರ್ ಆಗಿರ್ತದೆ. ಈ ಮಸಾಲ ಬ್ರೆಡ್ ಟೋಸ್ಟ್ ಟ್ರೈ ಮಾಡಿ. ಹಾಗೆಯೇ ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ಟ್ರೈ ಮಾಡಿ ನೋಡಿ ಹೇಗಿರ್ತದೆ ಅಂತ, ಹಾಗೂ ಕಮೆಂಟ್ ಮಾಡಿ ಹೇಳ್ಬೋದು ಹೇಗೆ ಬಂದಿದೆ ಅಂತ ಸ್ನ್ಯಾಕ್ಸ್. ಸೊ ಹಾಗೆಯೇ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಆಲ್ರೆಡಿ ಈ ಪಾರ್ಸಲ್ ಓಪನ್ ಮಾಡಿದ್ದೇನೆ. ಸೊ ತುಂಬ ಚೆನ್ನಾಗಿದೆ ಐಟಮ್, ತುಂಬ ನನಗೆ ಕೂಡ ಇಷ್ಟ ಆಯಿತು. ಇದು ಸ್ನ್ಯಾಪ್ಡೀಲಿಂದ ಆರ್ಡರ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಹತ್ರ ಕೂಡ ಇದನ್ನು ಶೇರ್ ಮಾಡ್ತೇನೆ. ನೀವು ಕೂಡ ಈ ಐಟಮ್ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಚೆನ್ನಾಗಿದೆ, ನನಗೂ ತುಂಬಾ ಇಷ್ಟ ಆಗಿತ್ತು. ಸೊ ನೋಡ್ಬೋದು ನೀವಿಲ್ಲಿ ನಾನು ಏನು ಆರ್ಡರ್ ಮಾಡಿದೆ ಅಂತ. ಪಾರ್ಸಲ್ ನೋಡಿ, ಇದೇ ಪಾರ್ಸಲ್ ಆಯಿಲ್ ಬಾಟಲ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಸೂಪರ್ ಆಗಿರುವಂಥ ಆಯಿಲ್ ಬಾಟಲ್, ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಆಯಿಲ್ ಬಾಟಲ್. ಸೊ ನೋಡಿ, ಸೂಪರ್ ಆಗಿರುವಂಥ ಆಯಿಲ್ ಬಾಟಲ್ ಇದು. ಸೊ ನನ್ನ ಹತ್ರ ಇಂಥ ಬಾಟಲ್ ಇರಲಿಲ್ಲ, ಬೇರೆ ಬಾಟಲ್ ಇದ್ದದ್ದು. ಹಾಗೆ ಇದನ್ನು ಆರ್ಡ್ರ್ ಮಾಡುವಂತ ಹೇಳಿ ಆರ್ಡ್ರ್ ಕೊಟ್ಟೆ ಸ್ನ್ಯಾಪ್ಡೀಲಲ್ಲಿ. ಸಖತ್ತಾಗಿದೆ. ಸೊ ನಾನಿದು ಎಣಿಸಿದ್ದು ಗ್ಲಾಸ್ ಇರಬಹುದು ಅಂತ, ಬಟ್ ಇದು ಗ್ಲಾಸ್ ಅಲ್ಲ, ಇದು ಪ್ಲಾಸ್ಟಿಕ್ ಬಾಟಲ್. ಹಾಗೆ ಇದರಲ್ಲಿ ಕೂಡ ನೋಡಿ ML ಕೂಡ ಇದೆ, ಎಷ್ಟು ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಸೊ ನಮಗೆ ಕೂಡ ಇದರಲ್ಲಿ ಗೊತ್ತಾಗುತ್ತೆ ನಾವು ಎಷ್ಟು ಆಯಿಲನ್ನು ಯೂಸ್ ಮಾಡಿದ್ದೇವೆ ಅಂತ. ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಗೋಯಿತು. ಇನ್ನು ಈ ಬಾಟಲ್ ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಹೇಗುಂಟಂತ ಹೇಳಿ. ನೋಡುವಾಗ ಸಖತ್ತಾಗಿದೆ. ಹಾಗೆ ಇನ್ನು ನಾವು ಇದಕ್ಕೆ ಆಯಿಲ್ ಹಾಕಿ ಮತ್ತೆ ಯೂಸ್ ಮಾಡುವಾಗ ಆಯಿಲೆಲ್ಲ ಲೀಕ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಸೊ ಇಲ್ಲಿ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ನೋಡಿ, ಚೆನ್ನಾಗಿದೆ, ನೋಡುವಾಗ ತುಂಬ ಚೆನ್ನಾಗಿರ್ತದೆ. ಸೊ ಬಾಟಲ್ ಕೂಡ ಅಂದರೆ ಕ್ಯಾಪ್ ಕೂಡ ಚೆನ್ನಾಗಿದೆ. ಆಯಿಲ್ ಲೀಕ್ ಆಗಲ್ಲ ಅಂತ ಎನಿಸ್ತದೆ, ಬಟ್ ನೋಡಿದ ಮೇಲೆ ಯೂಸ್ ಮಾಡಿದ ಮೇಲೆ ಗೊತ್ತಾಗ್ಬೋದು. ಸೊ ಒಂದೊಂದು ಬಾಟಲ್ ಅದು ಕ್ಯಾಪ್ ಕೂಡ ಟೈಟ್ ಇದ್ದರೆ ಒಮ್ಮೊಮ್ಮೆ ನಾವು ಆಯಿಲ್ ಹಾಕುವಾಗ ಲೀಕ್ ಆಗುತ್ತೆ. ಸೊ ಅದನ್ನು ನೋಡಬೇಕು ಹೇಗಿರ್ತದೆ ಅಂತ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೂ ಇವತ್ತಿನ ವಿಡಿಯೋ ಹೇಗುಂಟು ಅಂತ ಹೇಳಿ ಕಮೆಂಟಲ್ಲಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.